ಕೊಡಬೇಕಾಗಿದ್ದ ಗ್ಯಾರಂಟಿ ಯೋಜನೆಯಂತೂ ಸರಿಯಾಗಿ ಕೊಡ್ತಿಲ್ಲ. ಹೋಗ್ಲಿ, ಜನರು ಕಷ್ಟಪಟ್ಟು ದುಡ್ಡಾದ್ರೂ ಕೈಯಲ್ಲಿ ಉಳಿತಿದ್ಯಾ? ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ದುನಿಯಾ ಹೆಂಗ್ ದುಬಾರಿ ಆಯ್ತು ಅದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಯಾವೆಲ್ಲ ದಿನ ಬಳಕೆಯ ವಸ್ತು ಹಾಗೆ ಸೇವೆಗಳಲ್ಲಿ ವ್ಯತ್ಯಾಸ ಆಯ್ತು ಅಂತೇಳಿ. ಹಾಲು ಬಿಜೆಪಿ ಅವಧಿಯಲ್ಲಿ 39 ರೂಪಾಯಿ ಇತ್ತು, ಈಗ 44 ಪ್ಲಸ್ 5 ರೂಪಾಯಿ ಹೆಚ್ಚಿಗೆ ಆಗೋ ಸಾಧ್ಯತೆ. ಅಕ್ಕಿ 26 ಕೆಜಿಯ ಪ್ಯಾಕೆಟ್ಗೆ 1200 ರೂಪಾಯಿ ಆಯಿತು ಬಿಜೆಪಿ ಅವಧಿಯಲ್ಲಿ, ಕಾಂಗ್ರೆಸ್ ಅವಧಿಯಲ್ಲಿ 1800 ರೂಪಾಯಿ ಆಗಿದೆ. ಇದರ ಜೊತೆಯಲ್ಲಿ ಬೇಳೆ ಕೆಜಿಗೆ 90 ರೂಪಾಯಿ ಇದ್ದಿದ್ದು ಆಲ್ಮೋಸ್ಟ್ ಹತ್ರ ಡಬಲ್ 150 ರೂಪಾಯಿ ಆಗಿದೆ. ಕೇವಲ ಇಷ್ಟು ಮಾತ್ರವಲ್ಲ, ಮತ್ತೊಂದಷ್ಟು ದಿನ ಬಳಕೆಯ ವಸ್ತು ಹಾಗೆ ಸೇವೆಯ ವಿಚಾರವನ್ನ ಗಮನಿಸ್ತಾ ಹೋಗೋಣ. ಸಕ್ಕರೆ 1 ಕೆಜಿ 35 ರೂಪಾಯಿ ಇತ್ತು, 5 ರೂಪಾಯಿ ಹೆಚ್ಚಿಗೆ ಕಾಂಗ್ರೆಸ್ ಬಂದ ಮೇಲೆ ಆಗಿದೆ. ಅಡುಗೆ ಎಣ್ಣೆ ಲೀಟರ್ 100 ರೂಪಾಯಿ ಇತ್ತು, 120 ರೂಪಾಯಿ ಆಗಿದೆ. ಸ್ಟಾಂಪ್ ಪೇಪರ್ 20 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ. ಮೆಟ್ರೋ ದರ ಏರಿಕೆ ಆಯಿತು, ಅದರ ಜೊತೆಯಲ್ಲಿ ಇದೀಗ ಮತ್ತೆ ಬಸ್ ದರ ಏರಿಕೆ ಆಯಿತು. ಹಾಗೆ ಇದರ ಜೊತೆಗೆ ಕರೆಂಟ್ ದರ ಕೂಡ ಹೆಚ್ಚಿಗೆ ಆಗ್ಲಿಕ್ಕೆ ಇವತ್ತು ಚರ್ಚೆ ನಡೀತಾ ಇದೆ. ಪಹಣಿ ಪತ್ರ 10 ರೂಪಾಯಿಗೆ ಸಿಗ್ತಿದ್ದು 100 ರೂಪಾಯಿ ಆಯಿತು. ವಿದ್ಯುತ್ ಪ್ರತಿ ಯೂನಿಟ್ಗೆ 4 ರೂಪಾಯಿ 75 ಪೈಸೆ ಇತ್ತು ಬಿಜೆಪಿ ಅವಧಿಯಲ್ಲಿ, ಇದೀಗ 6 ರೂಪಾಯಿ ಆಗಿದೆ. ಹಾಗೆ ಪೆಟ್ರೋಲ್ 99 ರೂಪಾಯಿ 86 ಪೈಸೆ ಇದ್ದಿದ್ದು ಇದೀಗ 100ರ ಗಡಿ ದಾಟಿ 102 ರೂಪಾಯಿ 86 ಪೈಸೆ ಆಗಿದೆ. ಡೀಸೆಲ್ 85 ರೂಪಾಯಿ 44 ಪೈಸೆ ಇದ್ದಿದ್ದು 3 ರೂಪಾಯಿ ಹೆಚ್ಚು ಕಮ್ಮಿ ಹೆಚ್ಚಾಗಿದೆ. ಬಿಯರ್ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ, 160 ಇದ್ದಿದ್ದು ಇದೀಗ 200 ರೂಪಾಯಿ ಆಗಿದೆ. ಮೆಟ್ರೋ ನಾನು ಮಿನಿಮಮ್ ಚಾರ್ಜ್ ಅನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂದ್ರೆ 2 ಕಿಲೋಮೀಟರ್ ವರ್ಗಿನ ಟ್ರಾವೆಲ್ಗೆ 5 ರೂಪಾಯಿ ಇತ್ತು ಹೆಚ್ಚು ಕಮ್ಮಿ, ಇದೀಗ 47% ಹೆಚ್ಚಾಗಿದೆ. ಹತ್ತತ್ರ 9ರಿಂದ 10 ರೂಪಾಯಿ ಹೆಚ್ಚಾಗಿದೆ. ಈಗ ಜನ ಕೈಯಲ್ಲಿಂದ ಪ್ರತಿ ತಿಂಗಳು ಮಿನಿಮಮ್ ಅಂದ್ರೂ 5ರಿಂದ 6 ಸಾವಿರ ರೂಪಾಯಿ ಹೆಚ್ಚಿಗೆ ಹಣವನ್ನ ಕೊಡುವ ರೀತಿಯ ಪರಿಸ್ಥಿತಿ ಎದುರಾಗಿದೆ. ಹೀಗೆ ಆದ್ರೆ ಜನರ ಆಕ್ರೋಶದ ಕಟ್ಟೆ ಯಾವಾಗ ಒಡೆಯುತ್ತೆ ಅನ್ನೋದ್ರ ಟೈಮ್ ಕ್ಲಿಕ್ ಆಗೋದು ಪ್ರಾರಂಭ ಆಗುತ್ತಾ ಅನ್ನೋ ಅನುಮಾನದೊಂದಿಗೆ ಇವತ್ತಿನ ಮಹಾಭಾರತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕೊಡಬೇಕಾಗಿದ್ದ ಗ್ಯಾರಂಟಿ ಯೋಜನೆಯಂತೂ ಸರಿಯಾಗಿ ಕೊಡ್ತಿಲ್ಲ. ಹೋಗ್ಲಿ, ಜನರು ಕಷ್ಟಪಟ್ಟು ದುಡ್ಡಾದ್ರೂ ಕೈಯಲ್ಲಿ ಉಳಿತಿದ್ಯಾ? ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ದುನಿಯಾ ಹೆಂಗ್ ದುಬಾರಿ ಆಯ್ತು ಅದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಯಾವೆಲ್ಲ ದಿನ ಬಳಕೆಯ ವಸ್ತು ಹಾಗೆ ಸೇವೆಗಳಲ್ಲಿ ವ್ಯತ್ಯಾಸ ಆಯ್ತು ಅಂತೇಳಿ. ಹಾಲು ಬಿಜೆಪಿ ಅವಧಿಯಲ್ಲಿ 39 ರೂಪಾಯಿ ಇತ್ತು, ಈಗ 44 ಪ್ಲಸ್ 5 ರೂಪಾಯಿ ಹೆಚ್ಚಿಗೆ ಆಗೋ ಸಾಧ್ಯತೆ. ಅಕ್ಕಿ 26 ಕೆಜಿಯ ಪ್ಯಾಕೆಟ್ಗೆ 1200 ರೂಪಾಯಿ ಆಯಿತು ಬಿಜೆಪಿ ಅವಧಿಯಲ್ಲಿ, ಕಾಂಗ್ರೆಸ್ ಅವಧಿಯಲ್ಲಿ 1800 ರೂಪಾಯಿ ಆಗಿದೆ. ಇದರ ಜೊತೆಯಲ್ಲಿ ಬೇಳೆ ಕೆಜಿಗೆ 90 ರೂಪಾಯಿ ಇದ್ದಿದ್ದು ಆಲ್ಮೋಸ್ಟ್ ಹತ್ರ ಡಬಲ್ 150 ರೂಪಾಯಿ ಆಗಿದೆ. ಕೇವಲ ಇಷ್ಟು ಮಾತ್ರವಲ್ಲ, ಮತ್ತೊಂದಷ್ಟು ದಿನ ಬಳಕೆಯ ವಸ್ತು ಹಾಗೆ ಸೇವೆಯ ವಿಚಾರವನ್ನ ಗಮನಿಸ್ತಾ ಹೋಗೋಣ. ಸಕ್ಕರೆ 1 ಕೆಜಿ 35 ರೂಪಾಯಿ ಇತ್ತು, 5 ರೂಪಾಯಿ ಹೆಚ್ಚಿಗೆ ಕಾಂಗ್ರೆಸ್ ಬಂದ ಮೇಲೆ ಆಗಿದೆ. ಅಡುಗೆ ಎಣ್ಣೆ ಲೀಟರ್ 100 ರೂಪಾಯಿ ಇತ್ತು, 120 ರೂಪಾಯಿ ಆಗಿದೆ. ಸ್ಟಾಂಪ್ ಪೇಪರ್ 20 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ. ಮೆಟ್ರೋ ದರ ಏರಿಕೆ ಆಯಿತು, ಅದರ ಜೊತೆಯಲ್ಲಿ ಇದೀಗ ಮತ್ತೆ ಬಸ್ ದರ ಏರಿಕೆ ಆಯಿತು. ಹಾಗೆ ಇದರ ಜೊತೆಗೆ ಕರೆಂಟ್ ದರ ಕೂಡ ಹೆಚ್ಚಿಗೆ ಆಗ್ಲಿಕ್ಕೆ ಇವತ್ತು ಚರ್ಚೆ ನಡೀತಾ ಇದೆ. ಪಹಣಿ ಪತ್ರ 10 ರೂಪಾಯಿಗೆ ಸಿಗ್ತಿದ್ದು 100 ರೂಪಾಯಿ ಆಯಿತು. ವಿದ್ಯುತ್ ಪ್ರತಿ ಯೂನಿಟ್ಗೆ 4 ರೂಪಾಯಿ 75 ಪೈಸೆ ಇತ್ತು ಬಿಜೆಪಿ ಅವಧಿಯಲ್ಲಿ, ಇದೀಗ 6 ರೂಪಾಯಿ ಆಗಿದೆ. ಹಾಗೆ ಪೆಟ್ರೋಲ್ 99 ರೂಪಾಯಿ 86 ಪೈಸೆ ಇದ್ದಿದ್ದು ಇದೀಗ 100ರ ಗಡಿ ದಾಟಿ 102 ರೂಪಾಯಿ 86 ಪೈಸೆ ಆಗಿದೆ. ಡೀಸೆಲ್ 85 ರೂಪಾಯಿ 44 ಪೈಸೆ ಇದ್ದಿದ್ದು 3 ರೂಪಾಯಿ ಹೆಚ್ಚು ಕಮ್ಮಿ ಹೆಚ್ಚಾಗಿದೆ. ಬಿಯರ್ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ, 160 ಇದ್ದಿದ್ದು ಇದೀಗ 200 ರೂಪಾಯಿ ಆಗಿದೆ. ಮೆಟ್ರೋ ನಾನು ಮಿನಿಮಮ್ ಚಾರ್ಜ್ ಅನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂದ್ರೆ 2 ಕಿಲೋಮೀಟರ್ ವರ್ಗಿನ ಟ್ರಾವೆಲ್ಗೆ 5 ರೂಪಾಯಿ ಇತ್ತು ಹೆಚ್ಚು ಕಮ್ಮಿ, ಇದೀಗ 47% ಹೆಚ್ಚಾಗಿದೆ. ಹತ್ತತ್ರ 9ರಿಂದ 10 ರೂಪಾಯಿ ಹೆಚ್ಚಾಗಿದೆ. ಈಗ ಜನ ಕೈಯಲ್ಲಿಂದ ಪ್ರತಿ ತಿಂಗಳು ಮಿನಿಮಮ್ ಅಂದ್ರೂ 5ರಿಂದ 6 ಸಾವಿರ ರೂಪಾಯಿ ಹೆಚ್ಚಿಗೆ ಹಣವನ್ನ ಕೊಡುವ ರೀತಿಯ ಪರಿಸ್ಥಿತಿ ಎದುರಾಗಿದೆ. ಹೀಗೆ ಆದ್ರೆ ಜನರ ಆಕ್ರೋಶದ ಕಟ್ಟೆ ಯಾವಾಗ ಒಡೆಯುತ್ತೆ ಅನ್ನೋದ್ರ ಟೈಮ್ ಕ್ಲಿಕ್ ಆಗೋದು ಪ್ರಾರಂಭ ಆಗುತ್ತಾ ಅನ್ನೋ ಅನುಮಾನದೊಂದಿಗೆ ಇವತ್ತಿನ ಮಹಾಭಾರತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕೊಡಬೇಕಾಗಿದ್ದ ಗ್ಯಾರಂಟಿ ಯೋಜನೆಯಂತೂ ಸರಿಯಾಗಿ ಕೊಡ್ತಿಲ್ಲ. ಹೋಗ್ಲಿ, ಜನರು ಕಷ್ಟಪಟ್ಟು ದುಡ್ಡಾದ್ರೂ ಕೈಯಲ್ಲಿ ಉಳಿತಿದ್ಯಾ? ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ದುನಿಯಾ ಹೆಂಗ್ ದುಬಾರಿ ಆಯ್ತು ಅದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಯಾವೆಲ್ಲ ದಿನ ಬಳಕೆಯ ವಸ್ತು ಹಾಗೆ ಸೇವೆಗಳಲ್ಲಿ ವ್ಯತ್ಯಾಸ ಆಯ್ತು ಅಂತೇಳಿ. ಹಾಲು ಬಿಜೆಪಿ ಅವಧಿಯಲ್ಲಿ 39 ರೂಪಾಯಿ ಇತ್ತು, ಈಗ 44 ಪ್ಲಸ್ 5 ರೂಪಾಯಿ ಹೆಚ್ಚಿಗೆ ಆಗೋ ಸಾಧ್ಯತೆ. ಅಕ್ಕಿ 26 ಕೆಜಿಯ ಪ್ಯಾಕೆಟ್ಗೆ 1200 ರೂಪಾಯಿ ಆಯಿತು ಬಿಜೆಪಿ ಅವಧಿಯಲ್ಲಿ, ಕಾಂಗ್ರೆಸ್ ಅವಧಿಯಲ್ಲಿ 1800 ರೂಪಾಯಿ ಆಗಿದೆ. ಇದರ ಜೊತೆಯಲ್ಲಿ ಬೇಳೆ ಕೆಜಿಗೆ 90 ರೂಪಾಯಿ ಇದ್ದಿದ್ದು ಆಲ್ಮೋಸ್ಟ್ ಹತ್ರ ಡಬಲ್ 150 ರೂಪಾಯಿ ಆಗಿದೆ. ಕೇವಲ ಇಷ್ಟು ಮಾತ್ರವಲ್ಲ, ಮತ್ತೊಂದಷ್ಟು ದಿನ ಬಳಕೆಯ ವಸ್ತು ಹಾಗೆ ಸೇವೆಯ ವಿಚಾರವನ್ನ ಗಮನಿಸ್ತಾ ಹೋಗೋಣ. ಸಕ್ಕರೆ 1 ಕೆಜಿ 35 ರೂಪಾಯಿ ಇತ್ತು, 5 ರೂಪಾಯಿ ಹೆಚ್ಚಿಗೆ ಕಾಂಗ್ರೆಸ್ ಬಂದ ಮೇಲೆ ಆಗಿದೆ. ಅಡುಗೆ ಎಣ್ಣೆ ಲೀಟರ್ 100 ರೂಪಾಯಿ ಇತ್ತು, 120 ರೂಪಾಯಿ ಆಗಿದೆ. ಸ್ಟಾಂಪ್ ಪೇಪರ್ 20 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ. ಮೆಟ್ರೋ ದರ ಏರಿಕೆ ಆಯಿತು, ಅದರ ಜೊತೆಯಲ್ಲಿ ಇದೀಗ ಮತ್ತೆ ಬಸ್ ದರ ಏರಿಕೆ ಆಯಿತು. ಹಾಗೆ ಇದರ ಜೊತೆಗೆ ಕರೆಂಟ್ ದರ ಕೂಡ ಹೆಚ್ಚಿಗೆ ಆಗ್ಲಿಕ್ಕೆ ಇವತ್ತು ಚರ್ಚೆ ನಡೀತಾ ಇದೆ. ಪಹಣಿ ಪತ್ರ 10 ರೂಪಾಯಿಗೆ ಸಿಗ್ತಿದ್ದು 100 ರೂಪಾಯಿ ಆಯಿತು. ವಿದ್ಯುತ್ ಪ್ರತಿ ಯೂನಿಟ್ಗೆ 4 ರೂಪಾಯಿ 75 ಪೈಸೆ ಇತ್ತು ಬಿಜೆಪಿ ಅವಧಿಯಲ್ಲಿ, ಇದೀಗ 6 ರೂಪಾಯಿ ಆಗಿದೆ. ಹಾಗೆ ಪೆಟ್ರೋಲ್ 99 ರೂಪಾಯಿ 86 ಪೈಸೆ ಇದ್ದಿದ್ದು ಇದೀಗ 100ರ ಗಡಿ ದಾಟಿ 102 ರೂಪಾಯಿ 86 ಪೈಸೆ ಆಗಿದೆ. ಡೀಸೆಲ್ 85 ರೂಪಾಯಿ 44 ಪೈಸೆ ಇದ್ದಿದ್ದು 3 ರೂಪಾಯಿ ಹೆಚ್ಚು ಕಮ್ಮಿ ಹೆಚ್ಚಾಗಿದೆ. ಬಿಯರ್ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ,
160 ಇದ್ದಿದ್ದು ಇದೀಗ 200 ರೂಪಾಯಿ ಆಗಿದೆ. ಮೆಟ್ರೋ ನಾನು ಮಿನಿಮಮ್ ಚಾರ್ಜ್ ಅನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂದ್ರೆ 2 ಕಿಲೋಮೀಟರ್ ವರ್ಗಿನ ಟ್ರಾವೆಲ್ಗೆ 5 ರೂಪಾಯಿ ಇತ್ತು ಹೆಚ್ಚು ಕಮ್ಮಿ, ಇದೀಗ 47% ಹೆಚ್ಚಾಗಿದೆ. ಹತ್ತತ್ರ 9 ರಿಂದ 10 ರೂಪಾಯಿ ಹೆಚ್ಚಾಗಿದೆ. ಈಗ ಜನ ಕೈಯಲ್ಲಿಂದ ಪ್ರತಿ ತಿಂಗಳು ಮಿನಿಮಮ್ ಅಂದ್ರೂ 5 ರಿಂದ 6 ಸಾವಿರ ರೂಪಾಯಿ ಹೆಚ್ಚಿಗೆ ಹಣವನ್ನ ಕೊಡುವ ರೀತಿಯ ಪರಿಸ್ಥಿತಿ ಎದುರಾಗಿದೆ. ಹೀಗೆ ಆದ್ರೆ ಜನರ ಆಕ್ರೋಶದ ಕಟ್ಟೆ ಯಾವಾಗ ಒಡೆಯುತ್ತೆ ಅನ್ನೋದ್ರ ಟೈಮ್ ಕ್ಲಿಕ್ ಆಗೋದು ಪ್ರಾರಂಭ ಆಗುತ್ತಾ ಅನ್ನೋ ಅನುಮಾನದೊಂದಿಗೆ ಇವತ್ತಿನ ಮಹಾಭಾರತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕೊಡಬೇಕಾಗಿದ್ದ ಗ್ಯಾರಂಟಿ ಯೋಜನೆಯನ್ನಂತೂ ಸರಿಯಾಗಿ ಕೊಡ್ತಿಲ್ಲ. ಹೋಗ್ಲಿ, ಜನರು ಕಷ್ಟಪಟ್ಟು ದುಡ್ಡಾದ್ರೂ ಕೈಯಲ್ಲಿ ಉಳಿತಿದ್ಯಾ? ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ದುನಿಯಾ ಹೆಂಗ್ ದುಬಾರಿ ಆಯ್ತು ಅದನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಯಾವೆಲ್ಲ ದಿನ ಬಳಕೆಯ ವಸ್ತು ಹಾಗೆ ಸೇವೆಗಳಲ್ಲಿ ವ್ಯತ್ಯಾಸ ಆಯ್ತು ಅಂತೇಳಿ. ಹಾಲು ಬಿಜೆಪಿ ಅವಧಿಯಲ್ಲಿ 39 ರೂಪಾಯಿ ಇತ್ತು, ಈಗ 44 ಪ್ಲಸ್ 5 ರೂಪಾಯಿ ಹೆಚ್ಚಿಗೆ ಆಗೋ ಸಾಧ್ಯತೆ. ಅಕ್ಕಿ 26 ಕೆಜಿಯ ಪ್ಯಾಕೆಟ್ಗೆ 1200 ರೂಪಾಯಿ ಇತ್ತು ಬಿಜೆಪಿ ಅವಧಿಯಲ್ಲಿ, ಕಾಂಗ್ರೆಸ್ ಅವಧಿಯಲ್ಲಿ 1800 ರೂಪಾಯಿ ಆಗಿದೆ. ಇದರ ಜೊತೆಯಲ್ಲಿ ಬೇಳೆ ಕೆಜಿಗೆ 90 ರೂಪಾಯಿ ಇದ್ದಿದ್ದು ಆಲ್ಮೋಸ್ಟ್ ಹತ್ರ ಡಬಲ್ 150 ರೂಪಾಯಿ ಆಗಿದೆ. ಕೇವಲ ಇಷ್ಟು ಮಾತ್ರವಲ್ಲ, ಮತ್ತೊಂದಷ್ಟು ದಿನ ಬಳಕೆಯ ವಸ್ತು ಹಾಗೆ ಸೇವೆಯ ವಿಚಾರವನ್ನ ಗಮನಿಸ್ತಾ ಹೋಗೋಣ. ಸಕ್ಕರೆ 1 ಕೆಜಿ 35 ರೂಪಾಯಿ ಇತ್ತು, 5 ರೂಪಾಯಿ ಹೆಚ್ಚಿಗೆ ಕಾಂಗ್ರೆಸ್ ಬಂದ ಮೇಲೆ ಆಗಿದೆ. ಅಡುಗೆ ಎಣ್ಣೆ ಲೀಟರ್ 100 ರೂಪಾಯಿ ಇತ್ತು, 120 ರೂಪಾಯಿ ಆಗಿದೆ. ಸ್ಟಾಂಪ್ ಪೇಪರ್ 20 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ. ಮೆಟ್ರೋ ದರ ಏರಿಕೆ ಆಯಿತು, ಅದರ ಜೊತೆಯಲ್ಲಿ ಇದೀಗ ಮತ್ತೆ ಬಸ್ ದರ ಏರಿಕೆ ಆಯಿತು. ಹಾಗೆ ಇದರ ಜೊತೆಗೆ ಕರೆಂಟ್ ದರ ಕೂಡ ಹೆಚ್ಚಿಗೆ ಆಗ್ಲಿಕ್ಕೆ ಇವತ್ತು ಚರ್ಚೆ ನಡೀತಾ ಇದೆ. ಪಹಣಿ ಪತ್ರ 10 ರೂಪಾಯಿಗೆ ಸಿಗ್ತಿದ್ದು 100 ರೂಪಾಯಿ ಆಯಿತು. ವಿದ್ಯುತ್ ಪ್ರತಿ ಯೂನಿಟ್ಗೆ 4 ರೂಪಾಯಿ 75 ಪೈಸೆ ಇತ್ತು ಬಿಜೆಪಿ ಅವಧಿಯಲ್ಲಿ, ಇದೀಗ 6 ರೂಪಾಯಿ ಆಗಿದೆ. ಹಾಗೆ ಪೆಟ್ರೋಲ್ 99 ರೂಪಾಯಿ 86 ಪೈಸೆ ಇದ್ದಿದ್ದು ಇದೀಗ 100ರ ಗಡಿ ದಾಟಿ 102 ರೂಪಾಯಿ 86 ಪೈಸೆ ಆಗಿದೆ. ಡೀಸೆಲ್ 85 ರೂಪಾಯಿ 44 ಪೈಸೆ ಇದ್ದಿದ್ದು 3 ರೂಪಾಯಿ ಹೆಚ್ಚು ಕಮ್ಮಿ ಹೆಚ್ಚಾಗಿದೆ. ಬಿಯರ್ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. 160 ಇದ್ದಿದ್ದು ಇದೀಗ 200 ರೂಪಾಯಿ ಆಗಿದೆ. ಮೆಟ್ರೋ ನಾನು ಮಿನಿಮಮ್ ಚಾರ್ಜ್ ಅನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂದ್ರೆ 2 ಕಿಲೋಮೀಟರ್ ವರ್ಗಿನ ಟ್ರಾವೆಲ್ಗೆ 5 ರೂಪಾಯಿ ಇತ್ತು ಹೆಚ್ಚು ಕಮ್ಮಿ, ಇದೀಗ 47% ಹೆಚ್ಚಾಗಿದೆ. ಹತ್ತತ್ರ 9 ರಿಂದ 10 ರೂಪಾಯಿ ಹೆಚ್ಚಾಗಿದೆ. ಈಗ ಜನ ಕೈಯಲ್ಲಿಂದ ಪ್ರತಿ ತಿಂಗಳು ಮಿನಿಮಮ್ ಅಂದ್ರೂ 5 ರಿಂದ 6 ಸಾವಿರ ರೂಪಾಯಿ ಹೆಚ್ಚಿಗೆ ಹಣವನ್ನ ಕೊಡುವ ರೀತಿಯ ಪರಿಸ್ಥಿತಿ ಎದುರಾಗಿದೆ. ಹೀಗೆ ಆದ್ರೆ ಜನರ ಆಕ್ರೋಶದ ಕಟ್ಟೆ ಯಾವಾಗ ಒಡೆಯುತ್ತೆ ಅನ್ನೋದ್ರ ಟೈಮ್ ಕ್ಲಿಕ್ ಆಗೋದು ಪ್ರಾರಂಭ ಆಗುತ್ತಾ ಅನ್ನೋ ಅನುಮಾನದೊಂದಿಗೆ ಇವತ್ತಿನ ಮಹಾಭಾರತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.